ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಕಾಲ ರೂಪ ಖಲ ಬನ ದಹನ ಗುನಾಗಾರ ಘನ ಬೋಧ ಶಿವ ಬಿರಂಚಿ ಜೇಹಿ ಸೇವಹಿ ತಾಸೋ ಕವನ ವಿರೋಧ ಪರಿಹರಿ ಬಯರು ದೇಹು ಬೈದೇಹಿ ಭಜಹು ಕೃಪಾನಿಧಿ ಪರಮ ಸನೇಹಿ ತಾಕೆ ಬಚನ ಬಾನ ಸಮಲಾಗೆ करिया मुह करी जाही अभागे बूढ़ बयसी न त मरे तेवु तोही अब जनि नयन देखावसी मोही तेही अपने मन अस अनुमाना बध्यो चहत येही कृपा निधाना सो उठी गयऊ कहत दुर्बादा तब सकोप बोलेवु घन नादा कौतुक प्रात देखियहूँ मोरा करिहूँ बहुत कहूँ का थोरा सुनी सुत बचन भरोसा आवा प्रीति समेत अंक बैठावा करत विचार भयवु भिनु सारा लागे कपि पुनि चहूँ दुआरा कोपि कपिन्ह दुर्घट गड़ु घेरा नगर कोलाहलु भयवु घनेरा बिबिधायुध धर निसिचर धाये गड़ते पर्वत ಶಿಖರ ಡಹಾಯೆ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ತಾತ ಮತ್ತೆ ಮಂತ್ರಿಗಳಾದಂತಹ ಮಾಲ್ಯವಂತರು ಹೇಳ್ತಾರೆ, ನನ್ನ ಬುದ್ಧಿವಾದವನ್ನ ಸ್ವಲ್ಪ ಕೇಳಿಸ್ಕೋ. ಯಾಕಂದ್ರೆ ಸೀತೆಯನ್ನ ಇಲ್ಲಿ ಕರ್ಕೊಂಡು ಬಂದಾಗಿಂದ ಏನೇನೋ ಅಪಶಕುನಗಳಾಗ್ತಾ ಇದೆ, ಅದನ್ನೆಲ್ಲ ನಾವು ವಿವರಣೆ ಕೂಡ ಮಾಡೋದಕ್ಕಾಗಲ್ಲ. ಆಮೇಲೆ ಹಿರಣ್ಯಾಕ್ಷ, ಅವನ ಸೋದರ ಹಿರಣ್ಯಕಶಿಪು ಇವರನ್ನೆಲ್ಲ ಸಂಹಾರ ಮಾಡಿರುವಂಥವನು ಮತ್ತೆ ಮಧುಕೈಟಭರನ್ನ ಕೊಂದಿರುವಂಥವನು ಆದಂತಹ ಶ್ರೀಹರಿ ಇದಾನಲ್ಲ, ಅವನೇ ಈಗ ಕೃಪಾ ಸಮುದ್ರನಾದಂತಹ ಶ್ರೀರಾಮನಾಗಿ ಅವತಾರ ತಗೊಂಡಿದ್ದಾನೆ. ಅವನು ಕಾಲಸ್ವರೂಪ, ಅಂದ್ರೆ ಕಾಲಾನೇ ಅವನು. ದುಷ್ಟ ಸಮೂಹ ಅನ್ನುವಂತಹ ವನವನ್ನ ಭಸ್ಮ ಮಾಡುವಂತಹ ಅಗ್ನಿತುಲ್ಯನು, ಅಂದ್ರೆ ದುಷ್ಟರ ಸಮೂಹವನ್ನ ನಾಶ ಮಾಡುವಂತಹ ಅಗ್ನಿ ಇದ್ದ ಹಾಗವನು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಗುಣನಿಧಿ, ಗುಣ ಅವನಲ್ಲಿ ತುಂಬಿದೆ. ಜ್ಞಾನಘನ, ಜ್ಞಾನದಲ್ಲಿ ಅವನು ತುಂಬಾನೇ ಘನ ಅಂತಂದ್ರೆ ಏನು, ತುಂಬ ಜ್ಞಾನ ತಿಳ್ಕೊಂಡಿರುವಂಥವನು. ಬ್ರಹ್ಮ ರುದ್ರಾದಿಗಳಿಂದ ಸೇವಿತನು, ಅಂದ್ರೆ ಬ್ರಹ್ಮ ಮತ್ತೆ ರುದ್ರಾದಿಗಳು ಕೂಡ ಅವನ ಸೇವೆ ಮಾಡ್ತಾರೆ. ಅವನಲ್ಲಿ ಯಾವ ರೀತಿ ವೈರತ್ವವನ್ನ ಇಟ್ಕೊಳ್ಳೋದಕ್ಕಾಗತ್ತೆ? ಅದಕ್ಕೋಸ್ಕರ ನೀನು ಅವನಲ್ಲಿರುವಂಥ ಈ ವೈರತ್ವವನ್ನ ಬಿಟ್ಬಿಡು, ಅವನಿಗೆ ಜಾನಕಿಯನ್ನ ಒಪ್ಪಿಸ್ಬಿಡು. ನೋಡು, ಬ್ರಹ್ಮಶಿವರೇ ಅವನನ್ನ ಪೂಜಿಸ್ತಾರೆ, ಸೇವಿಸ್ತಾರೆ ಅಂತಂದ್ಮೇಲೆ ಅವರಿಗಿಂತ ಇನ್ಯಾರೂ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವರೇ ಅವನ ಸೇವಕರು ಅಂತಂದ್ಮೇಲೆ ಅಂಥವನ ವೈರತ್ವವನ್ನ ನೀನು ಯಾಕೆ ಕಟ್ಕೊಳ್ತೀಯಾ? ಬಿಟ್ಬಿಡು ಅದನ್ನ, ಜಾನಕಿಯನ್ನ ಒಪ್ಪಿಸ್ಬಿಡು. ಅವನು ಕೃಪಾನಿಧಾನ, ಅಂದ್ರೆ ಕೃಪೆ ಇರುವಂಥವನು, ಪರಮ ಸ್ನೇಹಿ ಅವನು. ಅದಕ್ಕೋಸ್ಕರ ಅವನನ್ನ ನೀನು ಭಜಿಸು ಅಂತಂದ್ಬಿಟ್ಟು ಆ ರಾವಣನ ತಾತ ಅವನಿಗೆ ಬುದ್ಧಿ ಹೇಳ್ತಾರೆ. ರಾವಣನಿಗೆ ಅವನ ಮಾತುಗಳು ಬಾಣದ ಹಾಗೆ ನಾಟುತ್ತೆ. ನೋಡಿದ್ರ, ಅವನಿಗೆ ಆ ಮಾತುಗಳು ಇಷ್ಟನೇ ಆಗೋದಿಲ್ಲ, ಅದು ಇನ್ನೂ ನೋವು ಕೊಡುತ್ತೆ ಅವನಿಗೆ. ಅವನು ಹೇಳ್ತಾನೆ, ಎಲ್ಲವೋ ಹತಭಾಗ್ಯನೇ, ನೋಡಿ ತಾತನಿಗೆ ಮಾತಾಡಿಸ್ತಾ ಇರುವಂತಹ ಮಾತು ಹೇಗಿದೆ ಅಂತಂದ್ಬಿಟ್ಟು, ನಿನ್ನ ಸುಟ್ಟ ಮೋರೆಯನ್ನು ಹೊತ್ಕೊಂಡು ಇಲ್ಲಿಂದ ಹಾಳಾಗಿ ಹೋಗು ಅಂತಂದ್ಬಿಟ್ಟು ಹೇಳ್ತಾನೆ. ನೀನು ತಲೆಮಾಸಿರೋ ಅಂಥವನು, ಇಲ್ಲದೆ ಇದ್ರೆ ನಿನ್ನನ್ನು ಕೊಂದೇ ಬಿಡ್ತಾ ಇದ್ದೆ ನಾನು. ಈಗ ನೀನು ನನಗೆ ಮುಖ ತೋರಿಸ್ಬೇಡ, ಇಲ್ಲಿಂದ ತೊಲಗು ಅಂತಂದ್ಬಿಟ್ಟು ಹೇಳ್ತಾನೆ. ಯಾರಾದರೂ ತಾತನಿಗೆ ಈ ರೀತಿ ಮಾತಾಡ್ತಾರಾ? ಅವರು ಇವನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೇಳಿಸ್ಕೊಂಡು ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಬೇಕಾದ್ರೆ ಇಲ್ಲಿಂದ ಹೊರಟೋಗು, ಹಾಗೆ ಹೀಗೆ ಅಂತ ಬೈದು ಅವರಿಗೆ ಹೇಳ್ತಾನೆ. ಆಗ ರಾವಣನ ಮಾತುಗಳನ್ನೆಲ್ಲ ಕೇಳಿ ಮಾಲ್ಯವಂತರು ತಮ್ಮ ಮನಸ್ಸಲ್ಲೇ ಅನ್ಕೊಳ್ತಾರೆ, ಕೃಪಾನಿಧಿಯಾದಂತಹ ಶ್ರೀರಾಮನ ಕೈಯಿಂದಾನೇ ಇವನಿಗೆ ಸಾವು ಅನ್ನೋದು ಇರಬೇಕು, ಇವನಿಗೆ ಅವ್ರ ಕೈಯಿಂದ ಸಾವು ತಪ್ಪೋದಿಲ್ಲ ಅಂತ ಅನ್ಕೊಂಡು ಅವರು ರಾವಣನನ್ನ ನಿಂದನೆ ಮಾಡ್ತಾ ಒಂದಷ್ಟು ಬೈದು ಎದ್ದು ಹೊರಟು ಹೋಗ್ತಾರೆ. ಆಗ ಮೇಘನಾದ ಇದಾನಲ್ಲ, ಅಂದ್ರೆ ರಾವಣನ ಮಗ, ಅವನು ರೋಷ ಭೀಷಣನಾಗಿ ಹೇಳ್ತಾನೆ, ಅಪ್ಪ ನಾಳೆ ಬೆಳಗ್ಗೆ ನನ್ನ ಕೈ ಚಳಕವನ್ನು ನೀವು ನೋಡಿ, ನಾನು ಅದ್ಭುತವಾದಂತಹ ಸಾಹಸವನ್ನು ತೋರಿಸ್ತೀನಿ. ಅದನ್ನು ಈಗ ಎಷ್ಟು ವರ್ಣನೆ ಮಾಡಿದ್ರೂ ಸಾಲೋದಿಲ್ಲ, ನಾನು ಈ ಬಾಯಲ್ಲಿ ಎಷ್ಟಾದರೂ ಹೇಳ್ಬೋದು, ಮಾತಾಡಿ ಏನು ಪ್ರಯೋಜನ, ನಾಳೆ ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ.
ಈಗ ನೋಡಿ ಇವರೆಲ್ಲ ಬೇಡ ಬೇಡ ಅಂತಿದಾರಲ್ಲ, ಇಲ್ಲಿ ಮಗನ ಮಾತನ್ನ ಕೇಳಿ ಅವನಿಗೊಂದು ಸ್ವಲ್ಪ ಭರವಸೆ ಬರುತ್ತೆ. ಓ, ನನ್ನ ಮಗ ಇದ್ದಾನೆ ನನ್ನ ಜೊತೆ, ನಾನು ಯುದ್ಧ ಮಾಡೋದಕ್ಕೊಂದು ಭರವಸೆ ಬರುತ್ತೆ ಅವನಿಗೆ. ಅವನು ಪ್ರೀತಿಯಿಂದ ಅವನನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ಇಲ್ಲಿ ಅಷ್ಟು ದೊಡ್ಡ ಮಗನನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನ ಅಂತಂದ್ರೆ ಹತ್ರ ಕೂರಿಸ್ಕೊಳ್ಳೋದಕ್ಕೆ ಅವ್ರು ಆ ರೀತಿ ಹೇಳ್ತಾರೆ. ಕೂರಿಸ್ಕೊಂಡು ಸಮಾಲೋಚನೆ ಮಾಡ್ತಾ, ಅಂದ್ರೆ ಏನು, ಇಬ್ರು ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಬೆಳಗ್ಗೆ ಆಗತ್ತೆ. ವಾನರರೆಲ್ಲ ಮರಳಿ ಏನು ಮಾಡ್ತಾರೆ, ಈಗ ಅವರು ಯುದ್ಧ ನಿಲ್ಸಿದ್ರಲ್ವಾ, ಸಾಯಂಕಾಲ ಆಯಿತು ಅಂದ್ಬಿಟ್ಟು ಬೆಳಗ್ಗೆನೆ ಅವರೆಲ್ಲ 4 ಬಾಗಿಲುಗಳಿರುತ್ತಲ್ಲ ಅದರಲ್ಲಿ ಬಂದು ಎಲ್ಲರೂ ಕೂಡ ಆವರಿಸ್ಕೊಳ್ತಾರೆ. ಅವರು ತುಂಬ ಕೋಪದಿಂದ ಕೂಡಿ ದುರ್ಗಮವಾದಂತಹ ದುರ್ಗ ಇದೆಯಲ್ಲ, ಅಂದರೆ ಆ ಲಂಕೆಯ ಕೋಟೆಯನ್ನು ಮುತ್ಕೊಳ್ತಾರೆ. ಅಂದರೆ ಬೆಳಗ್ಗೆ ಆಗೋದನ್ನೇ ಕಾಯ್ತಾ ಇದ್ರು ಅನ್ಸುತ್ತೆ. ಅದಕ್ಕೆ ಬೆಳಗ್ಗೆ ಆಗ್ತಿದ್ದಂಗೆ ಆ ಲಂಕೆಯ ಕೋಟೆಯನ್ನೇ ಮುತ್ತಾರೆ ಅವರು. ನಗರದಲ್ಲಿ ಎಲ್ಲ ಭಾರಿ ಕೋಲಾಹಲ ತುಂಬ ಹೋಗುತ್ತೆ. ರಾಕ್ಷಸರ ಸೈನಿಕರು ಎಲ್ಲರೂ ಕೂಡ ಬೇರೆ ಬೇರೆ ಅಸ್ತ್ರಶಸ್ತ್ರಗಳನ್ನು ಧರಿಸ್ಕೊಂಡು ಆ ಕಡೆ ಅವರು ಧಾವಿಸ್ತಾರೆ. ಅವರು ದುರ್ಗದ ಮೇಲಿಂದ ಏನು ಮಾಡ್ತಾರೆ, ಪರ್ವತದ ಶಿಖರಗಳನ್ನೆಲ್ಲ ಕೆಳಗಡೆ ಉರುಳಿಸ್ತಾರೆ, ಆ ವಾನರರೆಲ್ಲ ಸತ್ತು ಹೋಗ್ಲಿ ಅಂತಂದ್ಬಿಟ್ಟು. ಅಂದರೆ ಇವರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಬೆಳಗ್ಗೆನೆ ಬರ್ತಾರೆ ಅಂತಂದ್ಬಿಟ್ಟು. ಅವರೆಲ್ಲ ಏನು ಅಂತಂದರೆ ಬೆಳಗ್ಗೆನೆ ಬಂದು ಆ ಕೋಟೆಯನ್ನು ಮುತ್ತಿಗೆ ಹಾಕಿದ್ರು. ನೋಡಿ ಎಷ್ಟು ಭೀಕರವಾದಂತಹ ಯುದ್ಧ ಇರ್ಬೋದು. ಇಷ್ಟಾದರೂ ಕೂಡ ರಾವಣನಿಗೆ ಬುದ್ಧಿ ಬರ್ತಾ ಇಲ್ಲ. ಒಬ್ಬೊಬ್ಬರೇ ಮಕ್ಕಳನ್ನೆಲ್ಲ ಕಳ್ಕೊಳ್ತಾ ಇದ್ದಾನೆ. ತನ್ನ ಅರ್ಧ ಸೈನ್ಯ ಹೊರಟೋಗಿದೆ ಅಂತ ಅವನಿಗೆ ಗೊತ್ತಾಗಿದೆ. ಆದರೂ ಅವನಲ್ಲಿರುವಂಥ ಅಹಂಕಾರ ಇದೆಯಲ್ಲ, ನಾನು ಅನ್ನುವಂಥ ಅಹಂಕಾರ, ಅದನ್ನು ಅವನು ಬಿಡೋದಕ್ಕಾಗ್ತಾ ಇಲ್ಲ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.